ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಅನ್ನುವಂತಹ ವಿಚಾರಗಳು ಚರ್ಚೆ ಆದಾಗ ಬಹುತೇಕ ದಿನಗಳು ತೆಗೆದುಕೊಳ್ತು ಬಿಡಿ ಸಿಎಂ ಯಾರಾಗಬೇಕು ಅಂತ. ಕಾರಣ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಎರಡು ಹೆಸರುಗಳ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇತ್ತು ಅಂತ. ಹಾಗಾಗಿ ಅದೇ ಸಂದರ್ಭಕ್ಕೆ ಪವರ್ ಶೇರಿಂಗ್ ಮಾತುಕತೆ ಆಗೋಗಿರೋದು ನಿಜಾನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನವೆಂಬರ್ ಅಂತ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಪಕ್ಕಾನಾ ಅಂತ ಹೈಕಮಾಂಡ್ ಮಟ್ಟದಲ್ಲೇ ಆ ಒಪ್ಪಂದ ಆಗಿರೋದು ನಿಜಾನ? ಪವರ್ ಶೇರಿಂಗ್ ಪ್ರಕಾರ ಕುರ್ಚಿ ಬಿಟ್ಟು ಕೆಳಗಿಳಿತಾರ ಸಿದ್ದರಾಮಯ್ಯ ಅಂತ. ಸಿದ್ದು ಡಿಕೆ ನಡುವೆ ಪವರ್ ಶೇರಿಂಗ್ ಎಷ್ಟು ಸತ್ಯ, ಯಾರು ಸಾಕ್ಷಿ? ಪವರ್ ಶೇರಿಂಗ್ ಒಪ್ಪಂದ ಆಗಿದ್ದು ಯಾರ ಸಮ್ಮುಖದಲ್ಲಿ, ಯಾರ್ಯಾರ ಮಧ್ಯೆ ಈ ಒಪ್ಪಂದ ಆಗಿದೆ, ಯಾರೆಲ್ಲ ಅದಕ್ಕೆ ಸಾಕ್ಷಿ ಆಗಿದ್ರು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕಾರಣ ಹೈಕಮಾಂಡ್ ಮಟ್ಟದಲ್ಲಿ, ಅದು ಕೂಡ ದೆಹಲಿಯಲ್ಲಿ ಆಗಿದ್ರು ಕೂಡ ಯಾರೆಲ್ಲ ಆ ಸಂದರ್ಭದಲ್ಲಿ ಸಾಕ್ಷಿಯಾಗಿ ನಿಂತಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಯಾರನ್ನಾದ್ರೂ ಪ್ರಶ್ನೆ ಮಾಡಿ ಯಾರಿದ್ರೋ ಗೊತ್ತಿಲ್ಲ ರೀ, ಹೆಂಗಾಗಿದೆಯೋ ಗೊತ್ತಿಲ್ಲ, ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಬಹುತೇಕರು ಹೇಳ್ತಾರೆ. ಬಟ್ ಪವರ್ ಶೇರಿಂಗ್ ಮಾತುಕತೆ ಆಗಿದೆ, ಬಟ್ ಅದಕ್ಕೆ ಸಾಕ್ಷಿಯಾಗಿದ್ದು ಯಾರು ಅನ್ನೋದ್ರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೆಹಲಿ ಮಟ್ಟದಲ್ಲೇ ಪವರ್ ಶೇರಿಂಗ್ ಚರ್ಚೆಯಾಗಿರೋದು ಫೇಕ್ಸ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲೇ ಆಗಿದೆಯಂತೆ ಒಪ್ಪಂದ. ಅಧಿಕಾರ ಹಂಚಿಕೆ ವೇಳೆ ಸಾಕ್ಷಿಯಾಗಿದ್ದು ಹೈಕಮಾಂಡ್ನ ಆ ನಾಯಕರು, ಆ 5 ನಾಯಕರು ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೇ ಒಪ್ಪಂದ ಆಗಿದೆ. 5 ಸಮ್ಮುಖದಲ್ಲೇ ಆಗಿರುವ ಸಾಕ್ಷಿಗೆ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ. ಅದರಿಂದಲೇ ಸಿಎಂ ಕುರ್ಚಿ ಬಗ್ಗೆ ಕಾನ್ಫಿಡೆನ್ಸ್ ನಲ್ಲೇ ಇದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಗೊತ್ತು ಬಿಡಿ, ಹೈಕಮಾಂಡೇ ಅದಕ್ಕೆ ಸಾಕ್ಷಿಯಾಗಿದೆ, ಹೈಕಮಾಂಡ್ ನಲ್ಲೇ ಒಪ್ಪಂದಗಳು ಆಗಿರೋದ್ರಿಂದ ಅವರೇ ಹೇಳ್ಬಿಟ್ಟು ಸಿಎಂ ಕುರ್ಚಿಯನ್ನ ನಾನು ಕೊಡಿಸ್ತಾರೆ ನವೆಂಬರ್ ಹೊತ್ತಿಗೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದಾಗಲೂ ಕೂಡ ನೀವೇ ವರಿಷ್ಠರಿಗೆ ಹೇಳಿ ನವೆಂಬರ್ಗೆ ಸಿಎಂ ಕುರ್ಚಿ ನನಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಮನವಿ ಮಾಡಿ ಬಂದಿದ್ದಾರೆ. ಅತಿ ಹೆಚ್ಚಿನ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಅಂತ ಚರ್ಚೆಗಳಾದಾಗ ಆಗಲೇ ಪವರ್ ಶೇರಿಂಗ್ ಮಾತುಕತೆಗಳಾಗಿತ್ತು. ಹಾಗಾಗಿ ಒಪ್ಕೊಂಡು ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿಯನ್ನ ಡಿಸಿಎಂ ಬಿಟ್ಕೊಟ್ಟಿದ್ರು. ಈಗ ಅದರ ಒಪ್ಪಂದದ ಪ್ರಕಾರ ನವೆಂಬರ್ಗೆ ನನಗೆ ಸಿಎಂ ಕುರ್ಚಿ ಸಿಗಬೇಕು ಅನ್ನುವಂತಹ ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಮೆಜಾರಿಟಿ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸಮಯವನ್ನ ಹೈಕಮಾಂಡ್ ತೆಗೆದುಕೊಂಡಿತ್ತು. ಕಾರಣ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಹಗ್ಗ ಜಗ್ಗಾಟ ಆಗ್ತಾ ಇತ್ತು. ನಾ ಬಿಡೆ ನೀ ಕೊಡೆ ಅನ್ನುವಂತ ಪರಿಸ್ಥಿತಿ ಇತ್ತು ಅಂತ. ಹಾಗಾಗಿ ಇಬ್ಬರನ್ನ ಮನವೊಲಿಸಿ ಪವರ್ ಶೇರಿಂಗ್ ಒಪ್ಪಂದಕ್ಕೆ ಹೈಕಮಾಂಡ್ ಬಂತು, ಇಬ್ಬರ ಒಪ್ಪಿಗೆನ ಪಡೆದುಕೊಂಡಿತ್ತು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಮೋಸ್ಟ್ಲಿ ಅದೇ ಒಪ್ಪಂದಗಳು ಆಗಿದ್ರೆ ನವೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೆಳಗಿಳಿಬೇಕು ಅಂತ ಬೆಳವಣಿಗೆ ಆಗುತ್ತಾ ಅಂತ. ಎಸ್ ಶ್ರುತಿ, 2023 ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಅಂದರೆ ಈ ಸಿದ್ದರಾಮಯ್ಯನವರು ವಿಪಕ್ಷದ ನಾಯಕರಾಗಿದ್ದರು, ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ದರು. ಆದರೆ ಆ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿರುವಂಥದ್ದು ಡಿಕೆ ಶಿವಕುಮಾರ್. ಯಾವಾಗ 136 ಸೀಟ್ಗಳು ಭರ್ಜರಿ ಗೆಲುವು ಕಾಂಗ್ರೆಸ್ಗೆ ಸಿಕ್ತು, ಅದರಲ್ಲೂ ಕೂಡ ಸಂಪೂರ್ಣ ಬಹುಮತ ಬಂದ ತಕ್ಷಣ DCM ಡಿಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿರೋದ್ರಿಂದ ಈ ಹಿಂದೆ ಕೂಡ KPCC ಅಧ್ಯಕ್ಷರನ್ನೇ CM ಮಾಡುವಂಥ ಒಂದು ಪದ್ಧತಿ ಇದೆ ಅನ್ನೋ ನಿಟ್ಟಿನಲ್ಲಿ ತಾವು ಕೂಡ CM ಆಕಾಂಕ್ಷಿ ಅನ್ನುವಂಥ
ಮಾತುಗಳನ್ನು ಹೈಕಮಾಂಡ್ ನಾಯಕರು ಮುಂದಿಟ್ಟರು. 2023 ಸಂದರ್ಭದಲ್ಲಿ ಯಾರು ಸಿ ಎಂ ಆಗಬೇಕು ಅನ್ನುವಂಥ ವಿಚಾರದಲ್ಲಿ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಈ ಒಂದು CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳಾಗ್ತಾ ಇತ್ತು. ನಾನು ಕೂಡ CM ಆಗಬೇಕು, ನಮ್ಮನ್ನು ಪರಿಗಣಿಸಿ ಅನ್ನುವ ನಿಟ್ಟಿನಲ್ಲಿ DCM DK ಶಿವಕುಮಾರ್ DK ಶಿವರಾಜ್ ಅವರು ಪಟ್ಟು ಹಿಡಿದಿದ್ರು. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಕೂಡ ಇದೊಂದಿಷ್ಟು ತೆಲ್ಲವಾಗಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ನಾಯಕರು DCM DK ಶಿವಕುಮಾರ್ ಅವರ ಜೊತೆಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ರು. ಜೊತೆಗೆ CM ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು. ಆದರೆ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರು CM ಆಗಲಿ ಅನ್ನುವಂಥ ಒಂದು ಅಭಿಪ್ರಾಯ ಬಂತು. ಅದಾದ ಬಳಿಕ DCM DK ಶಿವಕುಮಾರ್ ಅವರನ್ನ DCM ಮಾಡಲಾಯಿತು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆದಂಥ ಮಾತುಕತೆ ಯಾವ ರೀತಿ ಆಗಿದೆ, ಆ ಒಂದು ಪವರ್ ಶೇರಿಂಗ್ ಮಾತುಕತೆ ಯಾರ ಮುಂದಾಗಿದೆ ಅನ್ನುವಂಥದ್ದು ಬಹಳ ಕುತೂಹಲ ಆಗ್ತಾ ಇತ್ತು. ಅದೇ ಒಂದು ವಿಚಾರವನ್ನು ಇಟ್ಟುಕೊಂಡು DCM DK ಶಿವಕುಮಾರ್ ಪದೇ ಪದೇ ಸಾಕಷ್ಟು CM ಆಕಾಂಕ್ಷೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾನೆ ಬಂದಿದ್ದರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ನಾನು CM ಆಕಾಂಕ್ಷೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. CM ಆಗೇ ಆಗ್ತೀನಿ ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ, ಕನಸನ್ನು ಕಾಣ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಕೂಡ ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಸದ್ಯಕ್ಕೆ ಕುರ್ಚಿ ಬದಲಾವಣೆ ಇಲ್ಲ ಅನ್ನುವಂಥ ಮಾತುಗಳನ್ನು ಒಂದು ಕಡೆ ಹೇಳ್ತಾ ಇದ್ರೆ, ನಾನೇ ಸಂಪೂರ್ಣವಾದಿ CM ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ಹಗ್ಗ ಜಗ್ಗಾಟ ಒಂದು ಕಡೆ ಹೈಕಮಾಂಡೇ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತುಗಳನ್ನು DK ಶಿವಕುಮಾರ್ ಹೇಳ್ತಿದ್ರೆ, ಶಾಸಕರ ಬಲ ಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದವೂ ಬೇಕು ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳ್ತಿದ್ದಾರೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಸೋನಿಯಾ ಗಾಂಧಿ, KC ವೇಣುಗೋಪಾಲ್, ರಾಹುಲ್ ಗಾಂಧಿ ಜೊತೆಗೆ ಒಂದಿಷ್ಟು ಸುರ್ಜೇವಾಲಾ ಇವರೆಲ್ಲರ ಜೊತೆಗೆ ಮಾತುಕತೆ ಆಗಿರೋದ್ರಿಂದ ಈ ಒಂದು ಒಪ್ಪಂದದ ವಿಚಾರ ಯಾವ ರೀತಿ ಮುನ್ನೆಲೆಗೆ ಬರುತ್ತೆ, ನವೆಂಬರ್ನಲ್ಲೇ DCM DK ಶಿವಕುಮಾರ್ಗೆ ಪ್ರಮೋಷನ್ ಆಗುತ್ತಾ, CM ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, CM ಅವರಿಗೆ ಈಗಾಗಿರುವಂಥ ಸಿದ್ದರಾಮಯ್ಯನವರಿಗೆ CM ಪಟ್ಟ ಕಳ್ಕೊಳ್ಳುವಂಥ ಆತಂಕ ಎದುರಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಪವರ್ ಶೇರಿಂಗ್ ವಿಚಾರ ಪದೇ ಪದೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಿರೋದೇ ಇದೇ ಕಾರಣಕ್ಕೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ನವೆಂಬರ್ ಅಂತ್ಯದಲ್ಲಿ ಅಥವಾ ಡಿಸೆಂಬರ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.